ಕಳೆದ ವರ್ಷ 2025 ಸೆಪ್ಟೆಂಬರ್ ತಿಂಗಳಲ್ಲಿ ಮಾನ್ಯ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬಿಜೆಪಿಯ ಒಂದು ದಂಡು ಧರ್ಮಸ್ಥಳ ಚಲೋ ಅಂತ ಮಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ಉದ್ದುದ್ದ ಭಾಷಣ ಮಾಡಿದರು. ಧರ್ಮಸ್ಥಳಕ್ಕೆ ಕಳಂಕ ತರ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ, ಶ್ರೀ ಕ್ಷೇತ್ರದ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತೇಳಿ ಉದ್ದುದ್ದ ಭಾಷಣ ಮಾಡಿದ್ರಲ್ಲ. ನಿನ್ನೆ ಅದೇ ವಿಜೇಂದ್ರ ಅವರ ನೇತೃತ್ವದ ಢೋಂಗಿ ಹಿಂದೂ ಬಿಜೆಪಿ ನಾಯಕರ ದಂಡು ಬಂದು ಮತ್ತೆ ಹೇಳ್ತಾ ಇದೆ. ಏನು ಅಂತ ಹೇಳಿದ್ರೆ, ಷಡ್ಯಂತ್ರ ನಡೀತು, ಅಪಪ್ರಚಾರ ಮಾಡ್ತಾ ಇದ್ದಾರೆ, ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ನಿನ್ನೆ ಹೇಳ್ತಾ ಇರುವಂತ ತನಿಖೆ, ಅಪಪ್ರಚಾರ, ಷಡ್ಯಂತ್ರ, ಕಳಂಕ, ಅದರ ಗುಟ್ಟು ಏನಂತ ಹೇಳಿದ್ರೆ, ಅಡ್ಡ ಮತದಾನದಿಂದ ತಮ್ಮ ಮೇಲೆ ಕಳಂಕ ಆಗ್ತಾ ಇದೆ, ಅದರ ತನಿಖೆ ಆಗಲಿ. ತಮ್ಮ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ, ತಾವು ಡಿಕೆಶಿ ಅವರ ಜೊತೆಗೆ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ, ಆದರೂ ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ರೀ, ಇನ್ನೂ 1 ವರ್ಷ ಕಳೆದಿಲ್ಲ. ಸೌಜನ್ಯ ಹೋರಾಟಗಾರರ ವಿರುದ್ಧ ಏನು ಕಚ್ಚಾಡಕ್ ಬಂದ್ರಿ, ಈಗ ಅದೇ ಪಕ್ಷದವರು ತಮ್ಮಲ್ಲಿನೇ ಅಡ್ಡ ಮತದಾನ ಅಂತ ಹೇಳಿ ತಮ್ಮಲ್ಲಿನೇ ಕಚ್ಚಾಡ್ತಾ ಇದ್ದಾರೆ. ನಾವು ಅದಕ್ಕೆ ಹೇಳುವುದು, ಇದೇ ಮಂಜುನಾಥ ಸ್ವಾಮಿಯ ಮಹಿಮೆ, ಅಣ್ಣಪ್ಪ ಸ್ವಾಮಿಯ ಲೀಲೆ, ಇದೇ ಸೌಜನ್ಯಾಳ ಶಕ್ತಿ. ಈ ಢೋಂಗಿ ಹಿಂದೂ ನಾಯಕರಿಗೆ ನಿಜವಾಗ್ಲೂ ಏನಾದರೂ ಹಿಂದೂಗಳ ಬಗ್ಗೆ ಕಾಳಜಿ ಇದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಆ ಗ್ರಾಮದಲ್ಲಿ ನಡೆದಂತಹ ಅನೇಕ ಅತ್ಯಾಚಾರ, ಕೊಲೆ, ಅದರಿಂದ ನೊಂದಂತಹ ಆ ಆತ್ಮಗಳಿಗೆ ನ್ಯಾಯ ಸಿಗಬೇಕು, ಕುಟುಂಬಗಳಿಗೆ, ಹಿಂದೂ ಭಕ್ತರ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮಾತಾಡ್ತಾ ಇದ್ರು. ಆದರೆ ಅದನ್ನು ಬಿಟ್ಟು ಅತ್ಯಾಚಾರಿಗಳ ರಕ್ಷಣೆಗೆ ನಿಂತ್ಕೊಂಡ್ರೆ ಮಂಜುನಾಥ ಸ್ವಾಮಿ ಪಾಠ ಕಲಿಸ್ತಾನೆ. ನಾನು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು, ನಮ್ಮೆಲ್ಲರೂ ಕೂಡ, ಸಮೀರ್ ಅವ್ರನ್ನ ಹಿಡ್ಕೊಂಡು ಎಲ್ಲರೂ ಕೂಡ ನಾವು ಹೇಳ್ತಾ ಇರೋದೇನು, ನಾವು ಮಾಡ್ತಾ ಇರ್ತಕ್ಕಂತಹ ಈ ಹೋರಾಟ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಒಂದು ಸೇವೆ, ಒಂದು ಹರಕೆ, ಅಣ್ಣಪ್ಪ ಸ್ವಾಮಿಯ ಹರಕೆ. ನಮಗೆ ರಕ್ಷಣೆಗೆ ನಿಂತಿರುವುದೇ ಆ ಸೌಜನ್ಯ ಶಕ್ತಿ, ಮಂಜುನಾಥ ಸ್ವಾಮಿಯೇ ನಮ್ಮ ರಕ್ಷಣೆಗೆ ನಿಂತಿದ್ದಾರೆ. ಅದಕ್ಕಾಗಿಯೇ 1 ವರ್ಷದ ಒಳಗಡೆನೆ ಮತ್ತೆ ಅದೇ ಧರ್ಮಸ್ಥಳಕ್ಕೆ ಕರೆಸ್ಕೊಂಡು ಇವ್ರನ್ನ ತಮ್ಮ ವಿರುದ್ಧ ಕಳಂಕ, ತಮ್ಮ ವಿರುದ್ಧ ಅಪಪ್ರಚಾರ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಮೇಲಿನ ಕಳಂಕ ತುಳಿಯೋದಕ್ಕೆ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಇದೇ ಮಂಜುನಾಥ ಸ್ವಾಮಿಯ ಲೀಲೆ, ಇದೇ ಸೌಜನ್ಯಾಳ ಶಕ್ತಿ. ತಿದ್ದುಕೊಂಡ್ರೆ ಸರಿ, ಇಲ್ಲಂತ ಹೇಳಿದ್ರೆ ಪಾಠ, ಇನ್ನೂ ಭಯಂಕರವಾದಂಥ ಪಾಠ ಮಂಜುನಾಥ ಸ್ವಾಮಿ ನಿಮಗೆ ಕಲಿಸ್ತಾನೆ. ಸದ್ಯದರಲ್ಲೇ ವೇಟ್ ಮಾಡಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.